ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ಕಾಮಿಕವಾದ ದಿನಾಚರಣೆ ಶುಭಾಶಯಗಳು. ನಾನಿವತ್ತು ಫುಡ್ ಡೆಲಿವರಿ ಬಾಯ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಹೋಟೆಲ್ ಅವರು, ರೆಸ್ಟೋರೆಂಟ್ ಅವರು ಅವ್ರ ಜೊತೆ ಮಾಡ್ತಾಯಿರೋ ಸ್ಕ್ಯಾಮ್ ಏನಪ್ಪ ಅಂದರೆ, ಒಬ್ಬ ಡೆಲಿವರಿ ಬಾಯ್ ಹೋಟ್ಲಿಗೆ ಪಿಕ್ ಮಾಡೋಕ್ಕಂತ ಹೋದಾಗ ಒಂದು ಅರ್ಧ ಗಂಟೆ ಕಾಯಿಸ್ತಾರೆ. ಆಮೇಲೆ ಅವನಿಗೆ ಸುಸ್ತಾಗ್ಬಿಟ್ಟು ಅವನೇ ಟ್ರಾನ್ಸ್ಫರ್ ಆರ್ಡ್ರ್ ಕೊಟ್ಟು ಹೋಗ್ತಾನೆ. ಅಂದರೆ ಅದೇ ಆರ್ಡ್ರು ಬೇರೆ ಡೆಲಿವರಿ ಬಾಯ್ ಬಿಡುತ್ತೆ. ಅವನು ಕೇಳಿದಾಗ ಆರ್ಡ್ರ್ ಆಲ್ರೆಡಿ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ ರೆಸ್ಟೋರೆಂಟ್ ಅವರು. ಇದನ್ನ ನಾವು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಅಂತಾರೆ, ನಾವು ಫಸ್ಟ್ ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ಕೇಳ್ತೀವಿ ಅಂತ. ಅವ್ನು ತೊಗೊಂಡೋಗಿಲ್ಲ ಅಂದ್ರೂ ಅವನಿಗೆ ಪೆನಾಲ್ಟಿ ಹಾಕ್ಬಿಟ್ಟು ನಮಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾರೆ. ನಾವು ಪಿಕ್ಕಿಂಗ್ ಅಂತ ಹೋಗಿದ್ದು ಟೈಮು ವೇಸ್ಟು, ಕಿಲೋಮೀಟರ್ಸು ವೇಸ್ಟು, ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ. ದಯವಿಟ್ಟು ಈ ಥರ ಸ್ಕ್ಯಾಮಿಂದ ದೂರ ಇರಿ. ಇನ್ನೊಬ್ಬರು ಡೆಲಿವರಿ ಬಾಯ್ಗೆ ಟ್ರಾನ್ಸ್ಫರ್ ಆರ್ಡ್ರ್ ಕೊಟ್ಟೋಗಿ ಅದು ಎಷ್ಟು ಅಂತ ಕಾಲ್ ಮಾಡ್ತಾರೆ ನೋಡೋಣ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಒಂದು ಅಪಾರ್ಟ್ಮೆಂಟಲ್ಲಿ 13ನೇ ಫ್ಲೋರಿಗೆ ಇಬ್ಬರು ಡೆಲಿವರಿ ಬಾಯ್ ಹೋಗಿದ್ವಿ. ಅಲ್ಲೇನಾಯ್ತಪ್ಪ ಅಂದರೆ, ಅವನಿಗೆ ಡಿಹೈಡ್ರೇಷನ್ ಆಗಿ ಬಿಸಿಲು ಜಾಸ್ತಿ ಇದೆ ಅಂತೇಳಿ ಅವನಿಗೆ ತಲೆ ತಿರುಗಿ ಬಂದಿದೆ. ಸ್ವಲ್ಪ ನೀರು ಕೊಡಿ ಅಂತ ಕಸ್ಟಮರ್ಗೆ ಕೇಳಿದರೆ ಕಸ್ಟಮರ್ ಅಂತಾರೆ, ನಮ್ಮ ಹತ್ರ ಪ್ಲಾಸ್ಟಿಕ್ ಬಾಟಲ್ ಇಲ್ಲ, ಪ್ಲಾಸ್ಟಿಕ್ ಗ್ಲಾಸ್ ಇಲ್ಲ ಅಂತೇಳಿ. ದಯವಿಟ್ಟು ಕಸ್ಟಮರ್ ಅದನ್ನು ಅರ್ಥ ಮಾಡಿಕೊಂಡು ಕುಡಿಯೋದಕ್ಕೆ ನೀರಾದರೂ ಕೊಡಿ. ಕಸ್ಟಮರ್ಗಳು ಈ ಥರ ಮಾಡಬೇಡಿ. ನಾವು ಮನುಷ್ಯರೇ, ಡೆಲಿವರಿ ಬಾಯ್ಸು. ನಾನು ಈ ವಿಡಿಯೋ ನಿಮಗೆ ಎಲ್ಲ ಒಂದು ಡೆಲಿವರಿ ಬಾಯ್ಗಳಿಗೆ ಈ ಒಂದು ಸ್ಕ್ಯಾಮ್ ಗೊತ್ತಾಗಲಿ ಅಂಥೇಳಿ ಇನ್ನು ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರು ಫುಡ್ ಡೆಲಿವರಿ ಕೆಲಸ ಮಾಡ್ತಾರೆ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ತಿಳ್ಕೊಳ್ಳಿ ಎಲ್ಲರೂ.